ಫೈರ್ ಫೋರ್ಸ್, BDDS ಟೀಮ್, ನಮ್ಮದು FSL ಟೀಮ್, ಸೊಕೋ ಟೀಮ್ ಮತ್ತು ಬೇರೆ ನಮ್ಮ ಲೋಕಲ್ ಪೊಲೀಸ್ ಅವರು ಎಲ್ಲರೂ ಇದ್ದಾರೆ ಇಲ್ಲಿ. ಅವರು ATS ಅದು ನಾವು ನಮ್ಮದು ಟೆರಿಸಲ್ಲಿದೆ, ಅದನ್ನು ಎಲ್ಲ ಟೀಮ್ಸ್ಗೆ ನಾವು ಕಳಿಸಿದ್ದೀವಿ. ಮೇಲ್ನೋಟಿಗೆ ಈಗ ಯಾವುದು ಇದು ಏನು ಹಾನಿ ಆಗಿದೆ, ಸುಮಾರು ಮನೆಗೆ ಅಂದಾಜು 7-8 ಮನೆಗೆ ಜಾಸ್ತಿ ಹಾನಿ ಆಗಿದೆ ಮತ್ತು ಇನ್ನೂ 6-7 ಮನೆಗೆ ಪಾರ್ಷಲಿ ಡ್ಯಾಮೇಜ್ ಆಗಿದೆ. ಅದು ಇನ್ನೂ ಸ್ವಲ್ಪ ದೂರದ ಮನೆಯಲ್ಲಿ ಗ್ಲಾಸ್ ಕಿಟಕಿ ಅದು ಎಲ್ಲ ಡ್ಯಾಮೇಜ್ ಆಗಿದೆ. ಆ್ಯಸ್ ಆಫ್ ನಾವು ಇಲ್ಲಿವರೆಗೆ ಒಬ್ಬ ಮಗು, ಅದು 10 ವರ್ಷ ಅಂದಾಜು ಈಗ ಬರ್ತಾಯಿದೆ, ನಮ್ಮ ಮಾಹಿತಿ ಬಂದಿದೆ ಜಸ್ಟ್, ಅವ್ರದ್ದು ಡೆತ್ ಆಗಿದೆ, ಒಬ್ಬಂದು ಡೆತ್ ಆಗಿದೆ. ಇನ್ನೊಬ್ಬ ಸೀರಿಯಸ್ ಇದ್ದಾರೆ, ಒಬ್ಬ ಲೇಡಿ. ಬೇರೆ ಎಲ್ಲರೂ ಟೋಟಲ್ 10 ಜನ ಪೈಕಿ 1 ಡೆತ್ ಆಗಿದೆ, 1 ಸೀರಿಯಸ್. ಇನ್ನು 8 ಜನ ಇಂಜರೀಸಲ್ಲಿದ್ದಾರೆ ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ. 5 ಕಡೆ ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ ಅವರು ನಮ್ಮ ಪೊಲೀಸ್ ಅವರು ಮತ್ತು ಲೋಕಲ್ ಹೆಲ್ಪಿಂದ ಶಿಫ್ಟ್ ಮಾಡಿದ್ದೀವಿ ನಾವು. ಇಲ್ಲಿ ಈ ಘಟನೆದು ಡೀಟೇಲ್ ವಿವರ, ಆ ಜಾಗ ಏನಿದೆ ಅದು ಇನ್ನೂ ಕ್ಲೀನ್ ಆಗ್ತಾಯಿದೆ ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ಸ್ ಅವರು ಪರಿಶೀಲನೆ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಇಮಿಡಿಯೇಟ್ಲಿ ಯಾವುದಕ್ಕೆ ಆಗಿದೆ ನಾವು ಹೇಳಲಿಕ್ಕೆ ಆಗಲ್ಲ. ಆದರೆ ಇದು ಭಾಳ ಕಂಜೆಸ್ಟೆಡ್ ಏರಿಯಾ ಇದೆ, ಸುಮಾರಲ್ಲಿ ಇನ್ಫ್ಲೇಮೇಬಲ್ ಐಟಮ್ಸ್ ಅಲ್ಲಿ ಯೂಸ್ ಮಾಡ್ತಿರೋದು ಅದು ಇತ್ತು, ಮನೆಯಲ್ಲಿ ಯೂಸ್ ಮಾಡೋರು ಐಟಮ್ಸ್ ಇದೆ. ಸೊ ಯಾವ ಮನೆಯಲ್ಲಿ ಏನು ಆ್ಯಕ್ಚುಲ್ ಡ್ಯಾಮೇಜ್ ಆಗಿದೆ, ಅಲ್ಲಿಂದ ಬ್ಲಾಸ್ಟ್ ಆಗಿದೆ, ಆ ಮನೆಯದು ಪೂರ್ತಿ ಈಗ ಕ್ಲಿಯರ್ ಮಾಡ್ತಾಯಿದ್ದಾರೆ ನಮ್ಮ ಟೀಮ್ ಅವರು ಕ್ಲಿಯರ್ ಮಾಡಿದ್ಮೇಲೆ ಟೆಕ್ನಿಕಲ್ ಟೀಮ್ ಅವ್ರು ಏನು ಹೇಳ್ತಾರೋ ಅದ್ರ ಮೇಲೆ ನಾವು ಮುಂದೆ ನಮ್ಮ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸರ್, ಯಾರಿಗೆ ಸೇರೋ ಮನೆ ಸರ್ ಅದು? ಯಾರು ವಾಸವಾಗಿತ್ತು? ಇದು ಅವ್ರ ಹಿನ್ನೆಲೆ ಏನು ಸರ್? ಇಲ್ಲ, ಅಲ್ಲಿ ಒಂದು 3 ಜನದ ಕುಟುಂಬ ಇತ್ತು. ಅವರು ಲೇಬರ್ ಕೆಲಸ ಮಾಡ್ತಾರೆ. ಅವರು ಬೆಳಿಗ್ಗೆನೇ ಜಾವ ಅವರು ಡೈಲಿ ಅರ್ಲಿ ಮಾರ್ನಿಂಗ್ ಹೋಗ್ತಾರೆ. ಅವರು ಇವತ್ತು ಕೂಡ ಹೋಗಿಬಿಟ್ಟಿದ್ರು. ತಾಯಿ ಮತ್ತು ಮಗು ಅಷ್ಟೇ ಇದ್ದರು ಅಲ್ಲಿ. ಸೊ ಅವರು ಇಂಜರಿ ಆಗಿದೆ. ಮತ್ತು ಪಕ್ಕದ ಮನೆಯವ್ರದ್ದು ಯಾರು ಹುಡುಗ, ಅವ್ರಿಗೆ ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಆಗೋದಕ್ಕೆ ಅದು ಡೆತ್ ಆಗಿದೆ. ಸರ್, ಈಗ ಸಿಲಿಂಡರ್ ಸ್ಫೋಟನ ಅಥವಾ ಏನಾದರೂ ಎಕ್ಸ್ಪ್ಲೋಸಿವ್ಗಳು ಸ್ಫೋಟ ಆಗಿದೆಯಾ ಆ ಥರದ್ದು ಅನ್ನೋಂಥದ್ದು? ನಾನು ಅದೇ ಹೇಳ್ತಾ ಇದ್ದೀನಿ. ಈಗ ನಮ್ಮ ಎಲ್ಲ ಟೀಮ್ಸ್ 5-6 ಟೀಮ್ಸ್ ನಾನು ಹೇಳಿದ್ದೀನಿ, ನಮ್ಮ ಎಲ್ಲ ಪ್ರೊಫೆಷ್ನಲ್ ಟೀಮ್ಸ್ ಇದ್ದಾರೆ. ಅವರು ತಕ್ಷಣ ಗೊತ್ತು, ಯಾಕೆಂದರೆ ಅವರೇ ಎಕ್ಸ್ಪರ್ಟ್ ಇದ್ದಾರೆ ಇದಕ್ಕೆ ಹೇಳಲಿಕ್ಕೆ. ಸೊ ನಾವು ಈಗ ಯಾವುದು ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಸ್ವಲ್ಪ ಸಮಯಾವಕಾಶ ಕೊಡಿ, ನಾವು ಡೀಟೇಲ್ ಆಗಿ ಹೇಳ್ತೀವಿ. ಈ ಸಿಲಿಂಡರ್ ಸ್ಫೋಟ ಅಂತೂ ಅಲ್ಲ. ನಾನು ನಿಮ್ಗೆ ಹೇಳಿದೆ, ನಾವು ಯಾವುದ್ರ ಬಗ್ಗೆ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗಲ್ಲ. ಯಾಕೆಂದರೆ ನಮ್ಮ ಟೆಕ್ನಿಕಲ್ ಟೀಮ್ಸ್ ಅವ್ರು ಇದ್ದಾರೆ, ಅವರು ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ನಮಗೆ ಸಮಯಾವಕಾಶ ಕೇಳಿದ್ದಾರೆ. ಅವರು ತಕ್ಷಣ ನಾವು ಏನು ಮಾಡಿದ್ವಿ, ಮುಂಜಾಗ್ರತವಾಗಿ ಏನೇನಲ್ಲಿ ಅಕ್ಕಪಕ್ಕ ಸಿಲಿಂಡರ್ಸ್ ಇತ್ತು, ಬೇರೆ ಏನಾದರೂ ಇನ್ಫ್ಲೇಮೇಬಲ್ ಐಟಮ್ಸ್, ಅದನ್ನು ಶಿಫ್ಟ್ ಮಾಡಿದ್ವಿ ನಮ್ಮ ಫೈರ್ ಟೀಮ್. ಸ್ಫೋಟ ಆದ ಜಾಗದಲ್ಲಿ ಸಿಲಿಂಡರ್ ಸ್ಫೋಟ ಆದರೆ ಸಿಲಿಂಡರ್ನ ಏನಾದರೂ ಒಂದಷ್ಟು ಪಳವಳಿಕೆಗಳು ಅಥವಾ ಇದ್ರ ಅಲ್ಲ ಅದೇ ಹೇಳಿದೆ, ಆ ಇಂಪ್ಯಾಕ್ಟ್ ಜಾಸ್ತಿ ಆಗಿದೆ ಅಲ್ಲಿ. ಯಾಕೆಂದರೆ ತುಂಬ ಹತ್ತಿರದ ಎಲ್ಲ ಮನೆ ಇತ್ತು. ಸೊ ಒಂದಕ್ಕೆ ಒಂದು ಗೋಡೆ ಎಲ್ಲ ಬಿದ್ದು ಹೋಗಿದೆ. ಆ ಗೋಡೆ ಎಲ್ಲ ಕ್ಲಿಯರ್ ಮಾಡಿದ್ರೆ ಗೊತ್ತಾಗುತ್ತೆ ಏನಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.